ಈ ಗ್ಯಾಸ್ ಸಿಲಿಂಡರ್ ಅಭಾವ ಕೇವಲ ಬೆಂಗಳೂರಿಗೆ ಮಾತ್ರ ಸೀಮಿತವಾಗಿಲ್ಲ. ರಾಜ್ಯದ ಮೂಲೆ ಮೂಲೆಗಳಿಗೂ ಕೂಡ ಇದೇ ರೀತಿಯ ಸಮಸ್ಯೆ. ಜಿಲ್ಲೆಗಳಲ್ಲೂ ಕೂಡ ಇದೇ ರೀತಿಯ ಸಮಸ್ಯೆ. ಸಿಲಿಂಡರ್ ಎಮರ್ಜೆನ್ಸಿಗೆ ರಾಜ್ಯದ ಬಹುತೇಕ ಹೋಟೆಲ್ಗಳು ತಲ್ಲಣಿಸ್ತಾ ಇದ್ದಾವೆ. ಕೆಲ ಹೋಟೆಲ್ಗಳು ಸೌದೆ ಭತ್ತದ ಹೊಟ್ಟಿನ ಮೊರೆ ಹೋಗಿ ಅಡಿಗೆ ರೆಡಿ ಮಾಡ್ತಿದ್ದಾರೆ. ಕೆಲ ಹೋಟೆಲ್ಗಳು ಸಿಲಿಂಡರ್ ಇಲ್ಲದೇನೆ ಆಲ್ಟರ್ನೇಟಿವ್ ಆಪ್ಷನ್ಸ್ನ ಮೊರೆ ಹೋಗೋದಕ್ಕಾಗದೇನೆ ಬೀಗ ಹಾಕಬೇಕಾದಂತಹ ಪರಿಸ್ಥಿತಿ. ಬಹುತೇಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಇದೇ ರೀತಿಯ ಸಮಸ್ಯೆ ಸೃಷ್ಟಿಯಾಗ್ತಾ ಇದೆ. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಹುಬ್ಬಳ್ಳಿಯಿಂದ ನಮ್ಮ ಪ್ರತಿನಿಧಿ ಸುನಿಲ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುನಿಲ್, ಬೆಂಗಳೂರಿನಲ್ಲಿ ಸಿಲಿಂಡರ್ ಅಭಾವ, ಗ್ಯಾಸ್ನ ಸಮಸ್ಯೆಯಿಂದ ಬಹುತೇಕ ಹೋಟೆಲ್ಗಳು ಕ್ಲೋಸ್ ಆಗಿದೆ. ಹುಬ್ಬಳ್ಳಿಲಿ ಹೆಂಗಿದೆ ಪರಿಸ್ಥಿತಿ? ಅಲ್ಲೂ ಇದೇ ಪರಿಸ್ಥಿತಿನಾ, ಇದೇ ಕಥೆನಾ? ಸಹಜವಾಗಿ ಪ್ರೇಮ್, ರಾಜ್ಯದ ಎಲ್ಲ ಕಡೆ ಯಾವ ರೀತಿ ಸಮಸ್ಯೆ ಇದೆಯೋ ಹುಬ್ಬಳ್ಳಿಯಲ್ಲಿ ಅದಕ್ಕಿಂತ ಒಂದು ಪಟ್ಟು ಜಾಸ್ತಿ ಅಂತ ಇರ್ಬೋದು. ಯಾಕಂದರೆ 2 ದಿನಗಳಿಂದ ಸಿಲಿಂಡರ್ ಬರುವಂತಹ ಒಂದು ಸ್ಟಾಕ್ಗಳು ಬಂದ್ ಆಗಿದ್ದಾವೆ. ಕಮರ್ಷಿಯಲ್ ಸಿಲಿಂಡರ್ ಜೊತೆಗೆ ಗೃಹ ಬಳಕೆ ಸಿಲಿಂಡರ್ ಕೂಡ ಬುಕ್ ಆಗ್ತಾ ಇಲ್ಲ. ಇದರ ಜೊತೆಗೆ ಹೋಟೆಲ್ ಕ್ಯಾಂಟೀನ್ಗಳು, ಅದರಲ್ಲೂ ಕೂಡ ರೈಲ್ವೆ ಕ್ಯಾಂಟೀನ್ಗಳು, ಹೀಗೆ ಎಲ್ಲ ರೀತಿಯ ಒಂದು ಗ್ಯಾಸ್ಗಳು ಬಂದ್ ಆದಂಥ ಹಿನ್ನೆಲೆಯಲ್ಲಿ ಅಲ್ಲಿ ಸಿಗುವಂತಹ ಗ್ರಾಹಕರಿಗೆ ಸಿಗುವಂಥ ತಿಂಡಿ ತಿನಿಸುಗಳು ಸಂಪೂರ್ಣವಾಗಿ ಬಂದ್ ಆಗಿರುವಂಥದ್ದು. ಪ್ರೇಮ್, ಹುಬ್ಬಳ್ಳಿ ಅಂದ ತಕ್ಷಣ ನಮಗೆ ಊಟದ ವಿಚಾರದಲ್ಲಿ ನೆನಪರೋದು ಬಸವೇಶ್ವರ ಖಾನಾವಳಿಗಳು. ಸೊ ಆ ಖಾನಾವಳಿಯಲ್ಲಿ ಒಂದು ರೀತಿಯಲ್ಲಿ ಉತ್ತರ ಕರ್ನಾಟಕದ ಎಲ್ಲ ರೀತಿಯ ಖಾದ್ಯಗಳು ಬೇಕಾಗುತ್ತೆ. ಸೊ ಅಂಥ ಖಾನಾವಳಿಗಳ ಪರಿಸ್ಥಿತಿ ನಾನು ನಿಮಗೆ ತೋರಿಸ್ತೇನೆ. ಸಂಪೂರ್ಣವಾಗಿ ಖಾನಾವಳಿಗಳು ಬಣ ಅಂತಿರುವಂಥದ್ದು. ಯಾಕಂದರೆ ಇಲ್ಲಿನ ಮಾಲೀಕರು ಆ ಒಂದು ಊಟವನ್ನು ತಯಾರು ಮಾಡಬೇಕಾದ್ರೆ ಬಿಸಿ ಬಿಸಿ ರೊಟ್ಟಿಯನ್ನು ಕೊಡಬೇಕಾಗುತ್ತೆ ಗ್ರಾಹಕರಿಗೆ. ಅದರ ಜೊತೆಗೆ ಉತ್ತರ ಕರ್ನಾಟಕದ ಖಾದ್ಯಗಳನ್ನು ಕೊಡಬೇಕಾಗುತ್ತೆ. ಸೊ ಅದನ್ನು ತಯಾರಿಸಲು ಗ್ಯಾಸ್ ಇಲ್ಲ. ಇವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಹಳ್ಳಿಗಳಿಂದ ಹೋಗಿ ಹಳ್ಳಿಗಳಲ್ಲಿ ಎಲ್ಲ ರೀತಿಯ ಖಾದ್ಯಗಳನ್ನು ತಯಾರಿಸ್ಕೊಂಡು ಬಂದು ಕೇವಲ ರೊಟ್ಟಿಗೆ ಮಾತ್ರ ಒಂದು ಗ್ಯಾಸ್ಗಳನ್ನು ಇಲ್ಲಿ ಬಳಸ್ತಾ ಇದ್ದಾರೆ. ಯಾಕಂದರೆ ಅದಕ್ಕೆ ಮಾತ್ರ ಒಂದು ಗ್ಯಾಸು, ಉಳಿದ ಎಲ್ಲದಕ್ಕೂ ಕೂಡ ಒಂದು ಹಳ್ಳಿಗಳಲ್ಲೇ ಅಡಿಗೆಯನ್ನು ತಯಾರು ಮಾಡಿಕೊಂಡು ಬಂದು ಒಂದು ಹೋಟೆಲನ್ನು ನಡೆಸುವಂಥ ಪರಿಸ್ಥಿತಿ, ಖಾನಾವಳಿಗಳನ್ನು ನಡೆಸುವಂಥ ಪರಿಸ್ಥಿತಿ ನಿರ್ಮಾಣವಾಗ್ತಿರುವಂಥದ್ದು. ಇಲ್ಲಿ ನೋಡ್ಬೋದು ಪ್ರೇಮ್, ಇಲ್ಲಿ ಎಲ್ಲ ರೀತಿಯ ಗ್ಯಾಸ್ಗಳು ಕೂಡ ಖಾಲಿ ಇರುವಂಥದ್ದು. ಕೇವಲ ಒಂದೇ ಒಂದು ಒಲೆಯಲ್ಲಿ ಪ್ರೇಮ್, ಈಗ ಉತ್ತರ ಕರ್ನಾಟಕದ ಖಾನಾವಳಿ ಅಂದರೆ ಏನಿಲ್ಲ ಅಂದ್ರೆ ಒಂದು 5-6 ಒಲೆಗಳು ರೊಟ್ಟಿಯನ್ನು ಬಡಿತಾ ಇದ್ವು, 5-6 ಒಲೆಗಳಲ್ಲಿ ರೊಟ್ಟಿ ಬೇಯ್ತಾ ಇತ್ತು. ಆದರೆ ಕೇವಲ ಒಂದೇ ಒಂದು ಸಿಂಗಲ್ ಹಂಚ್ ಮೂಲಕ ರೊಟ್ಟಿಯನ್ನು ಬೇಯಿಸುವಂಥ ದೃಶ್ಯಗಳು ನಿಮಗೆ ಸಿಗ್ತಾ ಇರುವಂಥದ್ದು. ಇನ್ನು ಜನನೂ ಕೂಡ ಖಾನಾವಳಿಗೆ ಬರೋದನ್ನು ಕಮ್ಮಿ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ದೃಶ್ಯಾವಳಿಗಳೇ, ಮತ್ತೊಂದು ಪ್ಲೇಟ್ ದೃಶ್ಯಾವಳಿಗಳು ನಿಮಗೆ ತೋರಿಸ್ತೀನಿ ಪ್ರೇಮ್. ಇಲ್ಲಿ ಈ ಒಂದು ಪ್ಲೇಟಲ್ಲಿ, ಈ ಪ್ಲೇಟ್ ಫುಲ್ ತುಂಬ ಒಂದು ಖಾದ್ಯಗಳು ಇರ್ತಾ ಇತ್ತು. ಈಗ ಎಲ್ಲದೂ ಲಿಮಿಟ್ ಮಾಡಿರುವಂಥದ್ದು. ಸೊಪ್ಪು, ಅದರ ಜೊತೆಗೆ ಕೇವಲ ಒಂದು ಮೊಸರಿನ ಒಂದು ಮೊರೆಗೆ ಇಲ್ಲಿನ ಒಂದು ಮಾಲೀಕರು ಹೋಗಿರುವಂಥದ್ದು. ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಅವರು ಯಾವ ಪರ್ಯಾಯವಾಗಿ ಯಾವ ಮಾರ್ಗಗಳನ್ನು ಕಂಡುಕೊಳ್ತಾ ಇದ್ದಾರೆ ಅಂತ. ಸರ್, ತಮ್ಮಲ್ಲಿ ಎಷ್ಟು ಸ್ಟಾಕ್ ಇದೆ ಗ್ಯಾಸು? ಇನ್ನು ನೀವು ಹೇಳಿದ್ರಿ ಹಳ್ಳಿಗಳಿಂದ ಊಟ ತಯಾರು ಮಾಡ್ಕೊಂಡು ಬರ್ತಿದ್ದೀವಿ ಅಂತ, ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸರ್ ಹುಬ್ಳಿಯಲ್ಲಿ? ಏನು ನೋಡಿ ಸರ್, ಈಗ ಅಮೇರಿಕಾ ಮತ್ತು ಇಸ್ರೇಲ್ ಕೂಡ ಇರಾನ್ ಮೇಲೆ ಏನು ದಾಳಿ ಮಾಡಿದೆ, ಈ ದಾಳಿ ಇಸ್ರೇಲ್ಗೆ ಅಷ್ಟೇ ಸಂಬಂಧಪಟ್ಟಿಲ್ಲ, ಇರಾನ್ಗೆ, ನಮ್ಮ ಹುಬ್ಬಳ್ಳಿ ಹೋಟೆಲ್ಗೂ ಸಂಬಂಧಪಟ್ಟಿದೆ. ಈ ದಾಳಿ ನಮಗೂ ದಾಳಿ ಬಂದುಬಿಟ್ಟಿದೆ. ಹೀಗಾಗಿ ನಮ್ಗೆ ಏನಾಗ್ತಾ ಇದೆ, ಮೊದಲೆಲ್ಲ ನಾವು ಫೋನ್ ಮಾಡಿದ ತಕ್ಷಣ ಸಿಲಿಂಡರ್ ಬರ್ತಾಯಿತ್ತು. ಇನ್ನೂ ಸಿಲಿಂಡರ್ ಖಾಲಿ ಆದ ತಕ್ಷಣ 5 ನಿಮಿಷಕ್ಕೆ ಸಿಲಿಂಡರ್ ಬರ್ತಾಯಿತ್ತು ಫೋನ್ ಮಾಡಿದರೆ. ಈಗ ಆ ಥರ ಇಲ್ಲ. ನಾನು ಕಳೆದ ಮಂಗಳವಾರದಿಂದ ಫೋನ್ ಮಾಡ್ತಾ ಇದ್ದೀನಿ. ಫೋನ್ ಏಜೆನ್ಸಿಗಳು ಸ್ವಿಚ್ ಆಫ್ ಆಗಿವೆ. ಕೆಲವು ಏಜೆನ್ಸಿಯವರು ಫೋನ್ ಪಿಕ್ ಮಾಡ್ತಾ ಇದ್ದಾರೆ, ನಮ್ಮಲ್ಲಿ ಸ್ಟಾಕ್ ಇಲ್ಲ ಸರ್, ಬೇರೆ ಕಡೆ ಸ್ಟಾಕ್ ಅದಾವು, ನೀವು ಬೇಕಾದ್ರೆ ರೇಟ್ ಜಂಪ್ ಆಗತ್ತಾ, 2,500 ಆಗತ್ತೆ. ಮೊದಲೇ ನಾವು 1,800 ಕೊಟ್ಟು ತೊಗೊಳೋದೇ ದೊಡ್ಡ ಮಾತು. ಖಾನಾವಳಿ ಅಂದ್ರೆ ಹಲವಾರು ಖಾದ್ಯಗಳು ಬೇಕು, ಅದನ್ನ ಹೆಂಗೆ ರೆಡಿ ಮಾಡ್ತಿದ್ರಿ? ಮನೇಲೇ ರೆಡಿ ಮಾಡ್ಕೊಂಡು ಬರ್ತಾ ಇದ್ರೆ ಸರ್? ಈಗ ನಮ್ಮದು ಹಳ್ಳಿ ಸರ್, ಕುಂದಗೋಳ ತಾಲೂಕು ಚಿಕ್ಕನರ್ತಿ ಅಂತೇಳಿ. ಈಗ ನಾನು ಖಾನಾವಳಿಗೆ ಬೇಕಾಗಿದ್ದನ್ನು ಪಲ್ಯ, 2 ಥರದ ಪಲ್ಯ ಮತ್ತು ಸಾಂಬಾರು ರೈಸನ್ನು ನಮ್ಮ ಊರಲ್ಲೇ ಮಾಡಿಕೊಂಡು ಕಾರಲ್ಲಿ ಹಾಕ್ಕೊಂಬಂದು ಇಲ್ಲಿ ಇಟ್ಟಿದ್ದೇವೆ ಸರ್. ಈಗ ಸಿಲಿಂಡರ್ ಇಲ್ಲದ ಕಾರಣ ಬರೀ ರೊಟ್ಟಿ ಮಾತ್ರ ಇಲ್ಲಿ ಬೇಯಿಸ್ತಾ ಇದ್ದೇವೆ. ಯಾಕಂದ್ರೆ ತುಂಬ ತೊಂದರೆ ಆಗ್ತೈತಿ. ರೊಟ್ಟಿ ನಮ್ಗೆ ಇವತ್ತು ಮತ್ತು ನಾಳೆಗೆ ರೊಟ್ಟಿಗೆ ಅಷ್ಟೇ ಆಗತ್ತೆ. ಆದಷ್ಟು ಬೇಗ ಎರಡು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಮಧ್ಯಕ್ಕೆ ವಹಿಸಿ ಆದಷ್ಟು ಬೇಗ ಸಿಲಿಂಡರ್ನ ನಮ್ಗೆ ಮುಟ್ಟೋ ಅಂತ ಮಾಡ್ಬೇಕು ಸರ್. ಪ್ರೇಮ್, ಈಗ ಹಂತವಾಗಿ ಒಂದೊಂದೇ ಹೋಟೆಲ್ಗಳು, ಕ್ಯಾಂಟೀನ್ಗಳು ಬಂದಾಗಿರುವಂಥದ್ದು, ಈಗ ಖಾನಾವಳಿ ಕೂಡ ಬಂದಾಗುವಂಥ ಸಾಧ್ಯತೆ ಹುಬ್ಬಳ್ಳಿಯಲ್ಲಿ ಎದುರಾಗಿರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಸುನಿಲ್ ತಮ್ಮೆಲ್ಲ ಮಾಹಿತಿಗಾಗಿ. ಈ ಮೂಲಕ ರಾಜ್ಯದ ಬಹುತೇಕ ಹೋಟೆಲ್ಗಳಿಗೂ ಕೂಡ ಈ ಸಿಲಿಂಡರ್ನ ಸಮಸ್ಯೆ ಅಥವಾ ಅಭಾವವು ಸೃಷ್ಟಿ ಆಗ್ತಾ ಇರುವಂಥದ್ದು. ಡೀಟೇಲ್ಸ್ ಕೊಡೋದಕ್ಕೆ ಹಾಸನದ ಪ್ರತಿನಿಧಿ ಶಶಿಧರ್ ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಹಾಸನದಲ್ಲಿ ಹೇಗಿದೆ ಶಶಿಧರ್, ಈ ಸಿಲಿಂಡರ್ ಅಭಾವದ ಪರಿಸ್ಥಿತಿ, ಏನೆಲ್ಲ ಸಮಸ್ಯೆಗಳಿಗೆ ಕಾರಣ ಆಗ್ತಾ ಇದೆ ಅಂತ ಹೇಳಿ?
ಪ್ರೇಮ್ ಕುಮಾರ್, ಇರಾನ್ ಹಾಗೂ ಇಸ್ರೇಲ್ ನಡುವಿನ ಯುದ್ಧದ ಬಿಕ್ಕಟ್ಟಿನಿಂದಾಗಿ ಹಾಸನವೂ ಸಹ ಗ್ಯಾಸ್ ಪ್ರಾಬ್ಲಮಿಂದ ಏನು ಒಂದು ಜನ ತೊಂದರೆಗೆ ಸಿಲುಕಿದ್ದಾರೆ ಅಂತ ಹೇಳ್ಬೋದು. ನಾವು ನೇರವಾಗಿ ಈಗ ದೃಶ್ಯದಲ್ಲಿ ಗಮನಿಸ್ಬೋದು. ಇದು ಹಾಸನದ ಚನ್ನಪಟ್ಟಣದಲ್ಲಿರ್ತಕ್ಕಂತಹ HP ಗ್ಯಾಸ್ ಗೋಡನ್. ಇದು ಈಗಾಗಲೇ ಸಾರ್ವಜನಿಕರು ಗ್ಯಾಸ್ನ ಬುಕ್ ಮಾಡಲಿಕ್ಕೆ ಆನ್ಲೈನಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ, ಆದರೆ ಅದು ಆನ್ಲೈನಲ್ಲಿ ಆಗ್ತಾ ಇಲ್ಲ. ಹಾಗಾಗಿ ಏಜೆನ್ಸಿ ಹತ್ರ ಹೋಗಿ ಅಲ್ಲಿ ಬುಕ್ ಮಾಡ್ತಾ ಇದ್ದಾರೆ. ಅಲ್ಲಿ ಬುಕ್ ಮಾಡಿದಂಥವರು ಸೀದಾ ಗೋಡನ್ ಬಳಿ ಬರ್ತಿದ್ರೆ, ಆದರೆ ಗೋಡನ್ನಲ್ಲಿ ಸಂಪೂರ್ಣವಾಗಿ ಗ್ಯಾಸು ಇಲ್ಲ. ಯಾಕೆಂದರೆ ಬಂದಿರತಕ್ಕಂಥ ಗ್ಯಾಸ್ ಏನು ಹಿಂದೆ ಬುಕ್ ಮಾಡಿದ್ರು, ಕಳೆದ 15 ದಿನ ಇರ್ಬೋದು, 28 ದಿನ ಇರ್ಬೋದು, ಅವರೆಲ್ಲರಿಗೂ ಸಹ ಆ ಗ್ಯಾಸನ್ನು ಕೊಟ್ಟಿದ್ದಾರೆ. ಹಾಗಾಗಿ ಈಗ ಸಂಪೂರ್ಣವಾಗಿ ಗೋಡನಲ್ಲಿ ಇರ್ತಕ್ಕಂತಹ ಗ್ಯಾಸ್ಗಳು ಖಾಲಿಯಾಗಿರ್ತಕ್ಕಂಥದ್ದು. ಆದರೆ ಇವ್ರಿಗೂ ಸಹ ಗ್ಯಾಸ್ ಸಪ್ಲೈ ಸಂಪೂರ್ಣವಾಗಿ ನಿಂತಿದೆ. ಅದರಲ್ಲೂ ಕಮರ್ಷಿಯಲ್ ಗ್ಯಾಸ್ ಏನು ಪೂರೈಕೆ ಇದೆ ಅದು ಕಳೆದ 2-3 ದಿನಗಳಿಂದ ನಿಂತಿದೆ. ಏನೋ ಒಂದು ಲೋಡ್ ಬಂದರೆ ಆ ದಿನಕ್ಕೆ ಆ ಸಂದರ್ಭಕ್ಕೆ ಬನ್ನಿ ಅಂತ ಹೇಳ್ತಾರೆ. ಆ ಟೈಮ್ಗೆ ಬಂದಂತಹ ಬುಕ್ ಮಾಡಿದಂಥವರಿಗೆ ಗ್ಯಾಸ್ಗಳನ್ನು ಮಾತ್ರ ಕೊಡಲಾಗ್ತಾ ಇದೆ. ಹೀಗಾಗಿ ಸಾರ್ವಜನಿಕರಿಗೆ ಒಂದು ರೀತಿ ಈಗ ಗ್ಯಾಸ್ ಪ್ರಾಬ್ಲಮ್ಮೇ ಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಇಲ್ಲಿವರೆಗೂ ಸಹ ಏನು ಸಮರ್ಪಕವಾಗಿ ಗ್ಯಾಸ್ ಪೂರೈಕೆ ಆಗ್ತಿತ್ತು. ಈಗ ಬರ್ತಕ್ಕಂಥ ಗ್ರಾಹಕರಿಗೆ ಏನಿದ್ರೆ ಅವರಿಗೆ ಗ್ಯಾಸ್ನ ಲಭ್ಯತೆ ಇಲ್ಲ. ಹಾಗಾಗಿ ಅವರು ಒಂದು ರೀತಿ ಆತಂಕಕ್ಕೆ ಎದುರಾಗಿದ್ದಾರೆ. ಎಲ್ಲರೂ ಸಹ ಗ್ಯಾಸ್ ಮೇಲೆ ಅವಲಂಬಿತರಾಗಿದ್ದಾರೆ. ಹಾಗಾಗಿ ಗ್ಯಾಸನ್ನೇ ನಂಬಿಕೊಂಡು ಈಗ ಅಡುಗೆ ಇರ್ಬೋದು, ತಿಂಡಿ ಎಲ್ಲವನ್ನೂ ಸಹ ಗ್ಯಾಸ್ಗೆ ಅವಲಂಬಿತ ಆಗಿದ್ದರಿಂದ ಅವರು ಗೋಡನ್ ಬಳಿಯೇ ಬಂದು ವಾಪಸ್ ಆಗ್ತಾ ಇದ್ದಾರೆ. ಈಗ ಗೋಡನ್ ಅವರು ನಮ್ಮ ಜೊತೆ ಇದ್ರೆ ಅವ್ರನ್ನ ಕೇಳೋಣ. ಸರ್ ಹೇಳಿ, ಗ್ಯಾಸ್ ಎಷ್ಟು ದಿನಕ್ಕೆ ಬರ್ತಾ ಇದೆ, ಎಷ್ಟು ಬರ್ತಾ ಇದೆ ಸರ್ ಪೂರೈಕೆ? ಸರ್, ಗ್ಯಾಸು ಡೈಲಿ ಬರ್ತಾ ಇದೆ. ಡೈಲಿ 2 ಲೋಡ್ ಬರ್ತಾ ಇದೆ. ಮಾಮೂಲಿ ಯಥಾಸ್ಥಿತಿ ಮುಂಚೆ ಯಾವ ಥರ ಬರ್ತಾಯಿದೆ ಅದೇ ಥರ ಗ್ಯಾಸ್ ಬರ್ತಾ ಇದೆ. ಡೊಮೆಸ್ಟಿಕ್ಕಿಗೆ ಏನು ಪ್ರಾಬ್ಲಮ್ ಇಲ್ಲ ಮನೆ ಉಪಯೋಗಕ್ಕೆ. ಬಟ್ ಕಮರ್ಷಿಯಲ್ ಮಾತ್ರ ಸ್ವಲ್ಪ ವ್ಯತ್ಯಯ ಆಗಿದೆ. ಈಗ ಸಾಕಷ್ಟು ಜನ ಬುಕ್ ಆಗ್ತಾ ಇಲ್ಲ ಅಂತ ಹೇಳಿ ನಿಮ್ಮ ಗೋಡನ್ ಬಳಿನೇ ಬರ್ತಾ ಇದ್ರೆ, ಅವ್ರಿಗೆ ಯಾಕೆ ಸರ್ ವಾಪಸ್ ಕಳಿಸ್ತಾ ಇದ್ದೀರಾ? ಸರ್, ಸಪ್ಲೈ ಯಾವಾಗಲೂ ಡೈಲಿ 2 ಲೋಡ್ ಇತ್ತು. ಮತ್ತು ನಾಳೆನೂ 2 ಯೂನಿಟ್ ಇದೆ, 2 ಲೋಡ್ ಬರುತ್ತೆ. ಬಟ್ ಜನಗಳು ಸ್ವಲ್ಪ ಗಾಬರಿ ಆಗಿಬಿಟ್ಟು ಅವರು ಸಿಲಿಂಡರ್ ಸಿಗಲ್ಲ ಅನ್ನೋ ಕಾರಣಕ್ಕೋಸ್ಕರ ತುಂಬ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ ಅಷ್ಟೇ. ಓಕೆ, ಇದು ಗ್ಯಾಸ್ ಗೋಡನ್ ಇರ್ತಕ್ಕಂಥ ಜನ ಒಂದೇ ಬಾರಿ ಗ್ಯಾಸ್ ಥ್ಯಾಂಕ್ ಯು ಶಶಿಧರ್ ತಮ್ಮೆಲ್ಲ ಮಾಹಿತಿಗಾಗಿ.